ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ನಾನು ಒಂದು ಆಲೂ ಮಸಾಲ ಆಗಲಿ ಆಲೂ ಗ್ರೇವಿ ಯಾವುದಾದ್ರೂ ಅಂದ್ಕೋಬೋದು ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಅಂತ ಮಾಡೋದು. ಇಲ್ಲಿ ಬೇಕಾಗಿರೋ ಐಟಮ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ, ಒಂದು ಪಲಾವ್ ಎಲೆ ಹಾಕಿದೆ, ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಒಂದೆರಡು ಹಸಿಮೆಣ್ಸಿನ್ಕಾಯಿ ರುಚಿಗೆ. ಇದು ನಾನೇನು ಕಟ್ ಮಾಡಿ ಹಾಕಲಿಲ್ಲ, ಅದು ಹಂಗೆ ಪಟ್ ಅಂತ ಸಿಡಿತಾ ಐತೆ. ಕಟ್ ಮಾಡಿ ಹಾಕ್ಕೊಳ್ಳಿ ಬೇಕಿದ್ರೆ. ನನಗೆ ಈ ಥರ ಹಾಕಿದ್ರೆ ಅದು ಗ್ರೇವಿಯಲ್ಲಿ ನಾವು ಚಪಾತಿಗೆ ರೈಸಿಗೆ ತಿಂತ ಮಧ್ಯೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಆಗ ನಾನು ಹಂಗೆ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕಿದೆ. ಅಷ್ಟೊತ್ತಿಗೆ ಇಲ್ಲೊಂದು ಮಸಾಲೆ ರುಬ್ಕೊಳ್ಳೋಣ. ಬಿಳಿ ಎಳ್ಳು ಹಾಕಿದೆ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ನೋಡಿ ತೆಂಗಿನಕಾಯಿ ಸ್ವಲ್ಪನೇ ಹಾಕಿದ್ದೀನಿ, ಒಂದು ಬೆರಳಷ್ಟುದ್ದ ಸ್ವಲ್ಪ ಹಾಕಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇದು ಮಾತ್ರ ತುಂಬ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ಬಿಳಿ ಎಳ್ಳು ಹಾಕಿದ್ದೀನಲ್ವ, ನಿಮಗೆ ಬೇಡ ಅಂದರೆ ಗೋಡಂಬಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಆಗಲೇ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸೈಡಿಗೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿನೂ ಹಾಕ್ಕೋಬೋದು. ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಜಾಸ್ತಿನೂ ಆಗುತ್ತೆ ಗ್ರೇವಿ ಅಂತೇಳ್ಬಿಟ್ಟು ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ಈರುಳ್ಳಿ ಪೇಸ್ಟ್ ಹಾಕಿದ್ದೀನಲ್ವ, ಇದು ಸ್ವಲ್ಪ ಹಸಿ ಸ್ಮೆಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಾಂದರೆ ಗ್ರೇವಿ ನೀರು ಹೊಡೆಯುತ್ತೆ ಅಂತಾರಲ್ವ, ಆ ಥರ ಆಗಿಬಿಡುತ್ತೆ. ಟೊಮೊಟೊನೂ ಅಷ್ಟೇ 2 ಈ ಥರ ರುಬ್ಕೊಂಡಿದ್ದೀನಿ, ಅದು ಸಹ ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಸಿಮ್ಮಲ್ಲಿರಬೇಕು ಸ್ಟವ್ವು, ಇಲ್ಲಾಂದರೆ ನೀರು ಹೊಡೆಯೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಆಗಲಿ ಒಂದು 5 ನಿಮಿಷ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ದೆ ನಾನು. ಅರಿಶಿನ ಪುಡಿನೂ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇನು ಅಷ್ಟು ಹೊತ್ತು ಏನು ಬೇಕಾದ್ರೆ ಒಂದು 5 ನಿಮಿಷ ಆದರೆ ಬೇಗ ಫ್ರೈ ಆಗುತ್ತೆ. ಈ ಥರ ಮಾಡೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಲೂ ಮಸಾಲ ಅಂತೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಈ ಬಟರ್ ನಾನು ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಆಗಲೇ ರುಬ್ಬಿಟ್ಕೊಂಡಿದ್ದೀನಲ್ಲ ತೆಂಗಿನಕಾಯಿ ಪೇಸ್ಟು, ಅದನ್ನು ಸಹ ಈಗ ಸೇರಿಸೋಣ. ನೋಡಿ ಫೈನಲಿ ಎಣ್ಣೆ ಎಲ್ಲ ಮೇಲೆ ಬರುತ್ತಲ್ವ, ಆಗ ಬೆಂದಿದೆ ಮಸಾಲೆ ಅನ್ನೋ ಒಂದು ನಮಗೆ ನೆನಪು. ಈಗ ರುಬ್ಬಿಟ್ಕೊಂಡ್ರಂಥ ತೆಂಗಿನಕಾಯಿ ಪೇಸ್ಟು ಸಹ ಹಾಕಿದೆ. ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ. ಇದು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಬಿಡಬಾರ್ದು, ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಎಳ್ಳು ಹಾಕಿರ್ತೀವಿ, ತೆಂಗಿನಕಾಯಿ ಹಾಕಿರ್ತೀವಲ್ವ, ತಿರುಗಿಸ್ತಾನೆ ಇರಬೇಕು. ಒಂದು 5 ನಿಮಿಷದೊಳಗಡೆ ಫ್ರೈ ಆದರೆ ಸಾಕು. ಆಗಲೇ ಕಟ್ ಮಾಡಿ ಸ್ವಲ್ಪ ಬೇಯಿಸಿದ್ನಲ್ಲ ಆಲೂಗೆಡ್ಡೆ, ನೀರು ಸಮೇತ ಹಾಗೆ ಸೇರಿಸ್ಕೊತಾ ಇದ್ದೀನಿ. ಇದು ಬೆಂದಿರೋದ್ರಿಂದ ಆಲೂಗೆಡ್ಡೆ ಮಸಾಲೆನೂ ಎಲ್ಲ ಎಣ್ಣೆಲಿ ಬೆಂದಿರುತ್ತಲ್ವ, ಬೇಗ ಆಗಿಬಿಡುತ್ತೆ ಇದು. ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಕೋಣ, ಎಷ್ಟು ಬೇಕೋ ಅಷ್ಟು. ಖಾರಕ್ಕೆ ಒಬ್ಬರು ಜಾಸ್ತಿ ಒಬ್ಬರು ಕಮ್ಮಿ ಹಾಕ್ತಾರೆ. ನಾವು ಸ್ವಲ್ಪ ಸ್ಪೈಸಿನೇ, ಎಲ್ಲ ಐಟಮಲ್ಲೂ ಸ್ವಲ್ಪ ಸ್ಪೈಸಿನೇ ತಿನ್ನೋದು. ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ವ, ಆಗಲೇ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನಿವತ್ತು ಬಟರ್ ನಾನ್ ಮಾಡಿದ್ದೀನಿ, ಅದು ರೆಸಿಪಿ ಏನು ಹಾಕಿಲ್ಲ ನಾನು. ಇದ್ರ ಜೊತೆ ಬಟರ್ ನಾನ್ ಮಾಡ್ಕೊಂಡಿದ್ದೀನಿ. ನೋಡಿ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ನೀರು ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು ಮುಂಚೆನೇ. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕೋದು. ಎಳ್ಳು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲಿ ನೀವು ಮಾಮೂಲಿ ಏನು ಹಾಕ್ತೀರೋ ಅದಕ್ಕಿಂತ ಒಂದು ಅರ್ಧ ಟೀ ಗ್ಲಾಸು ಜಾಸ್ತಿನೇ ಹಾಕ್ಕೊಂಡ್ರೆ ಪರವಾಗಿಲ್ಲ. ಎಳ್ಳು ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ, ತುಂಬ ಗಟ್ಟಿ ಏನಿಲ್ಲ, ಒಂದು ಸೆಮಿ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಗ್ರೇವಿ. ನಾನು ಹಾಗಾಗಿ ಬಿಳಿ ಎಳ್ಳು ಸೇರಿಸ್ತೀನಿ. ನೀವು ಗೋಡಂಬಿನೂ ಹಾಕ್ಕೋಬೋದು. ಇಲ್ದಿರೋ ಟೈಮಲ್ಲಿ ನಾನು ಬಿಳಿ ಎಳ್ಳು ಸೇರಿಸ್ತೀನಿ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ನಾವು ಹೋಗಿ ಈ ಥರ ಎಲ್ಲ ಡಾಬಾ ರೆಸ್ಟೋರೆಂಟಲ್ಲೇ ತಿಂತೀವಿ, ಒಂದು ಸಾರಿ ನಾವು ಮನೇಲೇ ಟ್ರೈ ಮಾಡ್ಕೋಬೋದಲ್ಲ ಅಂತ ಮಾಡೋಣ ಅಂತ ಮಾಡಿದ್ದೀನಿ. ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಇದು ಬಟರ್ ನಾನ್ ಮಾಡಿದ್ದೀನಿ ನೋಡಿ, ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಬಂದಿತ್ತು. ಬಟರ್ ನಾನ್ ಅಂತೂ ರೆಸ್ಟೋರೆಂಟ್ ಸ್ಟೈಲೇ ಬಂದುಬಿಟ್ಟಿತ್ತು. ನೆಕ್ಸ್ಟ್ ಟೈಮು ರೆಸಿಪಿ ಸೆಂಡ್ ಮಾಡ್ತೀನಿ. ಇಷ್ಟ ಆದರೆ ನೀವು